ಬೆಳಗಿನ ಜಾವ ಒಂದು 4 ಗಂಟೆ ಇರ್ಬೋದು. ಹ್ಮ್. ತಮಿಳ್ನಾಡಿಂದ ಬಂದ ಬಸ್ ಒಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದು ನಿಲ್ಲುತ್ತೆ. ಹೌದು. ಅದರಿಂದ ಇಳಿಯೋ ವ್ಯಕ್ತಿ ನೋಡೋಕೆ ನೈಟ್ ಶಿಫ್ಟ್ ಮುಗಿಸಿ ಬಂದಿರೋ IT ಉದ್ಯೋಗಿ ತರನೇ ಕಾಣ್ತಾನೆ. ಅಂದ್ರೆ ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಇರುತ್ತೆ, ಕತ್ತಲ್ಲಿ ID ಕಾರ್ಡ್ ಇರುತ್ತೆ. ಕರೆಕ್ಟ್, ಪಕ್ಕಾ ಕಾರ್ಪೊರೇಟ್ ಕೆಲ್ಸಗಾರನ ತರನೇ. ಎಕ್ಸಾಕ್ಟ್ಲಿ. ಆದ್ರೆ ಆತ ಅಲ್ಲಿಗೆ ಬಂದಿರೋದು ಯಾವುದೋ ಆಫೀಸ್ ಕೆಲಸ ಮಾಡೋಕಲ್ಲ. ಬದಲಾಗಿ ಅದೇ IT ಉದ್ಯೋಗಿಗಳು ಗಾಢ ನಿದ್ರೆಯಲ್ಲಿರುವಾಗ ಅವರ PG ರೂಮ್ಗಳಿಗೆ ನುಗ್ಗೋಕೆ. ಇದೊಂದು ರೀತಿಯ ಕಾರ್ಪೊರೇಟ್ ಕಳ್ಳನ ಕಥೆ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋ ಸೋರ್ಸಸ್ ತುಂಬಾನೇ ಕುತೂಹಲಕಾರಿಯಾಗಿದೆ. ಇತ್ತೀಚೆಗೆ ಪರಪನಗ್ರಹರ ಪೊಲೀಸರು ಭೇದಿಸಿದ ಒಂದು ವಿಶಿಷ್ಟ ಕಳ್ಳತನದ ಕೇಸ್ ವರದಿಗಳು ಮತ್ತೆ ಅದರ ಜೊತೆಗೇನೆ ಒಬ್ಬ ಡಿಜಿಟಲ್ ಸೆಕ್ಯೂರಿಟಿ ವಿಶ್ಲೇಷಕ ಬರೆದಿರೋ ನೋಟ್ಸ್ ನಮ್ ಕೈಯಲ್ಲಿದೆ. ಇದು ನಿಜಕ್ಕೂ ಕಣ್ಣು ತೆರೆಸೋ ವಿಷಯ. ಹಬ್ಗಳಲ್ಲಿರೋ PGಗಳಲ್ಲಿ ವಾಸ ಮಾಡೋರು ಬೆಲೆ ಬಾಳುವ ವಸ್ತುಗಳು ನಿಜಕ್ಕೂ ಸೇಫ್ ಆಗಿದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಬನ್ನಿ ಇವತ್ತು ಈ ವಿಷಯನ ಕಂಪ್ಲೀಟ್ ಆಗಿ ಬಿಡಿಸಿ ನೋಡೋಣ. ನಾವು ಈ ಕೇಸ್ ಡೀಟೇಲ್ಸ್ನ ಗಮನಿಸಿದ್ರೆ ಕಳ್ತನದ ಬಗ್ಗೆ ನಮಗಿರೋ ಸಾಂಪ್ರದಾಯಿಕ ಕಲ್ಪನೆಗಳೆಲ್ಲ ಉಲ್ಟಾ ಆಗ್ಬಿಡುತ್ತೆ. ಅಂದ್ರೆ ಕತ್ಲಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡ್ ಬರೋದು. ಹೌದು, ಕೈಯಲ್ಲಿ ಕಾಗೆಬಾರ್ ಅಥವಾ ರಾಡ್ ಹಿಡ್ಕೊಂಡು ಬೀಗ ಒಡೆಯೋ ಸೀನ್ ನೆನಪಾಗುತ್ತೆ ಅಲ್ವಾ. ಆದ್ರೆ ಇಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಶಕ್ತಿವೇಲು ಅನ್ನೋ ವ್ಯಕ್ತಿ ಆಪರೇಟ್ ಮಾಡೋ ಸ್ಟೈಲ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿತ್ತು. ಓ, ಬೀಗ ಮುರಿಯೋದು ಆ ಥರದ್ದು ಏನೂ ಇರ್ಲಿಲ್ವಾ? ಇಲ್ಲವೇ ಇಲ್ಲ. ಈತ ಯಾವುದೇ ಬೀಗ ಮುರಿಯೋ ರಿಸ್ಕ್ ತಗೊಳ್ತಾನೇ ಇರ್ಲಿಲ್ಲ. ಬದಲಾಗಿ ಈತನ ಇಡೀ ಕಳ್ತನದ ಪ್ರಾಸೆಸ್ ಒಂಥರ ಆಫೀಸ್ ಶಿಫ್ಟ್ ಡ್ಯೂಟಿ ತರ ಇತ್ತು. ಒಂದ್ ನಿಮಿಷ, ಶಿಫ್ಟ್ ಡ್ಯೂಟಿ ಅಂದ್ರೆ ಪ್ರತಿದಿನ ತಮಿಳ್ನಾಡಿಂದ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಕಳ್ತನ ಮಾಡಿ ವಾಪಸ್ ಹೋಗ್ತಿದ್ನ? ಹೌದು, ಎಕ್ಸಾಕ್ಟ್ಲಿ. ಅರೆ, ಇದು ಹೇಗಿದೆ ಅಂದ್ರೆ ಬೇರೊಂದು ರಾಜ್ಯದಿಂದ ಬಂದು ಹೈಬ್ರಿಡ್ ಮಾಡೆಲ್ ಅಲ್ಲಿ ಆಫೀಸ್ ಕೆಲಸ ಮಾಡಿ ಹೋಗೋ ಎಂಪ್ಲಾಯ್ ದಿನಚರಿ ತರನೇ ಇದೆಯಲ್ಲ. ನಿಜ. ಅದಕ್ಕೆ ಇದನ್ನ ನಾವು ಕಾರ್ಪೊರೇಟ್ ಕಮ್ಯೂಟ್ ಮಾಡೆಲ್ ಕಳ್ಳತನ ಅನ್ಬೋದು. ವಾವ್. ಆದ್ರೆ ನನಗೊಂದು ಡೌಟ್ ಇದೆ. ಇಡೀ ಬೆಂಗಳೂರು ಬಿಟ್ಟು ಕೇವಲ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಮತ್ತೆ ವೈಟ್ಫೀಲ್ಡ್ ಏರಿಯಾಗಳನ್ನೇ ಈತ ಟಾರ್ಗೆಟ್ ಮಾಡಿದ್ದಕ್ಕೆ ಬೇರೆ ಕಡೆ ಕಳ್ಳತನ ಮಾಡೋದು ಕಷ್ಟ ಇತ್ತಾ? ಸೊ ಇಲ್ಲಿ ಒಂದು ಸ್ಪಷ್ಟವಾದ ಆರ್ಥಿಕ ಲೆಕ್ಕಾಚಾರ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ಫೀಲ್ಡ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, IT ಉದ್ಯಮದ ಹಬ್ ಅದು. ಹೌದು, ಸಾವಿರಾರು PGಗಳಿವೆ ಅಲ್ಲಿ. ಕರೆಕ್ಟ್. ಈ PGಗಳು ಅಂದ್ರೆ ಕಳ್ಳನ ದೃಷ್ಟಿಯಲ್ಲಿ ಕೇವಲ ವಸತಿ ಗೃಹಗಳಲ್ಲ. ಅವು ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳ ಗೊಡೌ ಅಥವಾ ಗ್ಯಾಜೆಟ್ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ. ಹೋ, ಗ್ಯಾಜೆಟ್ ಸೂಪರ್ ಮಾರ್ಕೆಟ್, ಒಳ್ಳೆ ಪದ ಅಲ್ವಾ. ಒಂದೇ ಬಿಲ್ಡಿಂಗ್ ಅಲ್ಲಿ 100 ಯುವ ಉದ್ಯೋಗಿಗಳು ಇರ್ತಾರೆ. ಪ್ರತಿಯೊಬ್ಬರ ಹತ್ರನೂ ಮಿನಿಮಮ್ ಅಂದ್ರೂ ಒಂದು 50,000ದಿಂದ ₹1,00,000 ಬೆಲೆ ಬಾಳೋ ಲ್ಯಾಪ್ಟಾಪ್ ಇರುತ್ತೆ. ದುಬಾರಿ ಸ್ಮಾರ್ಟ್ಫೋನ್ ಇರುತ್ತೆ. ಕೆಲವರ ಬಳಿ ಟ್ಯಾಬ್ಲೆಟ್, ಸ್ಮಾರ್ಟ್ ವಾಚ್ಗಳು ಕೂಡ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಕೇವಲ ಒಂದು ಕಟ್ಟಡದೊಳಗೆ ನುಗ್ಗಿದ್ರೆ ಸಾಕು, ಲಕ್ಷಾಂತರ ರೂಪಾಯಿ ಮೌಲ್ಯದ ಸುಲಭವಾಗಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಹುದಾದ ವಸ್ತುಗಳು ಒಂದೇ ಕಡೆ ಸಿಕ್ಬಿಡುತ್ತೆ. ಲೆಕ್ಕಾಚಾರ ಅಂತೂ ಪಕ್ಕ ಕಮರ್ಷಿಯಲ್ ಆಗಿದೆ. ಆದ್ರೆ ಕಳ್ಳತನಕ್ಕೆ ಕೇವಲ ಮುಂಜಾನೆ 4ರಿಂದ 6 ಗಂಟೆ ಟೈಮನ್ನೇ ಯಾಕೆ ಫಿಕ್ಸ್ ಮಾಡ್ಕೊಂಡಿದ್ದ? ರಾತ್ರಿ ಇಡೀ ಕತ್ಲಿರುತ್ತೆ ಅಲ್ವಾ? ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಬಂದ್ರೆ ಇನ್ನೂ ಹೆಚ್ಚು ಕತ್ಲಿರುತ್ತೆ. ಯಾರ ಕಣ್ಣಿಗೂ ಬೀಳೋ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಇಲ್ಲೇ ನೋಡಿ, ಆ ಡಿಜಿಟಲ್ ಸೆಕ್ಯೂರಿಟಿ ವಿಶ್ಲೇಷಕರ ನೋಟ್ಸ್ ನಮ್ಮ ಹೊಸ ಒಳನೋಟ ಕೊಡೋದು. ಕಳ್ಳರು ಕೇವಲ ಬಿಲ್ಡಿಂಗ್ ಲೇಔಟ್ ಮಾತ್ರ ಸ್ಟಡಿ ಮಾಡಲ್ಲ. ಆಮೇಲೆ ಮನುಷ್ಯನ ದೈಹಿಕ ಮತ್ತೆ ಮಾನಸಿಕ ಸ್ಥಿತಿ, ಅಂದ್ರೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಬಗ್ಗೆ ತುಂಬಾನೇ ಸೂಕ್ಷ್ಮವಾಗಿ ಸ್ಟಡಿ ಮಾಡಿರ್ತಾರೆ. ಆ ಮುಂಜಾನೆ 4ರಿಂದ 6 ಗಂಟೆ ಸಮಯನ ಡೆಡ್ ಅವರ್ಸ್ ಅಂತ ಕರೀತಾರೆ. ಓ, ಡೆಡ್ ಅವರ್ಸ್ ಅಂದ್ರೆ ಡೀಪ್ ಸ್ಲೀಪ್ ಟೈಮ್ ಅಂತನಾ? ಹೌದು. ರಾತ್ರಿ ಪಾಳಿಯ ಕೆಲ್ಸ ಮುಗಿಸಿ ಬಂದವರು ಅಥವಾ ತಡರಾತ್ರಿವರೆಗೂ ಆ ಕೋಡಿಂಗ್, ಪ್ರಾಜೆಕ್ಟ್ ಡೆಡ್ಲೈನ್ಗಳಿಗಾಗಿ ಲ್ಯಾಪ್ಟಾಪ್ ಮುಂದೆ ಕೂತು ಸುಸ್ತಾಗಿ ಮಲಗಿರೋರು ಆ ಸಮಯದಲ್ಲಿ REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆಯ ಅತ್ಯಂತ ಆಳವಾದ ಘಟ್ಟದಲ್ಲಿರ್ತಾರೆ. ಅಂದ್ರೆ ದೈಹಿಕ ಆಯಾಸದ ಜೊತೆಗೆ ಮಾನಸಿಕ ಬಳಲಿಕೆ ಕೂಡ ಇಲ್ಲಿ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಖಂಡಿತವಾಗಿಯೂ. ಇದೇ ನೋಡಿ ಆಶ್ಚರ್ಯಕರವಾದ ವಿಷಯ. ನಾವು ಟೆಕ್ನಾಲಜಿ, ಸೆಕ್ಯೂರಿಟಿ, ಫೈರ್ ವಾಲ್, ಆಂಟಿವೈರಸ್ ಬಗ್ಗೆ ದಿನಗಟ್ಲೆ ಮಾತಾಡ್ತೀವಿ. ಆದರೆ ನಮ್ಮದೇ ಬಾಡಿ ಅಲರ್ಟ್ನೆಸ್ 0ಗೆ ಬಂದಾಗ ನಾವು ಎಷ್ಟು ವಲ್ನರೇಬಲ್ ಆಗ್ತೀವಿ ಅನ್ನೋದನ್ನ ಮರ್ತ್ಬಿಡ್ತೀವಿ. ನಿಜ. ಇದು ಒಂಥರ ಹ್ಯೂಮನ್ ಲೂಪ್ ಹೋಲ್. ಆದ್ರೆ ಇವೆಲ್ಲದರ ಮಧ್ಯೆ ನನಗೆ ನಂಬೋ ಕಷ್ಟ ಆಗ್ತಿರೋ ಒಂದು ಅಂಶ ಇದೆ ಆ ರಿಪೋರ್ಟಲ್ಲಿ. ಹೇಳಿ. ಆ ಉದ್ಯೋಗಿಗಳು ತಮ್ಮ ರೂಮಿನ ಬಾಗಿಲನ್ನ ಲಾಕ್ ಮಾಡ್ದೇನೆ ಹಾಗೆ ಮಲಗ್ತಾ ಇದ್ರು ಅನ್ನೋದು. ನಾವು ಕಷ್ಟಪಟ್ಟು ದುಡ್ಡು ₹1,000 ಕೊಟ್ಟು ಗ್ಯಾಜೆಟ್ ತಗೊಳ್ತೀವಿ, ಆದ್ರೆ ಜಸ್ಟ್ ಆ ಒಂದು ಚಿಲಕ ಹಾಕೋ ಸಣ್ಣ ಕೆಲಸ ಮರಿತೀವಿ. ಅಂದ್ರೆ ಇವರು ಅಷ್ಟು ಬೇಜವಾಬ್ದಾರಿನಾ ಅಥವಾ ಇದರ ಹಿಂದೆ ಬೇರೆನಾದ್ರೂ ಸೈಕಾಲಜಿ ಇದೆಯಾ? ಇದನ್ನ ಬರೀ ಬೇಜವಾಬ್ದಾರಿ ಅಂತಲ್ ತಳ್ಳಿ ಹಾಕೋಕ್ಕಾಗಲ್ಲ.
ಮನೋವಿಜ್ಞಾನದಲ್ಲಿ ಇದನ್ನ ಸೆಕ್ಯೂರಿಟಿ ಥಿಯೇಟರ್ ಅಥವಾ ಭದ್ರತಾ ಭ್ರಮೆ ಅಂತಾರೆ. ಸೆಕ್ಯೂರಿಟಿ ಥಿಯೇಟರ್ ಅಂದ್ರೆ ನೋಡಿ, ಪಿಜಿಯ ಹೊರಗಡೆ ದೊಡ್ಡ ಐರನ್ ಗೇಟ್ ಇದೆ, ಅಲ್ಲಿ 4-5 ಸಿಸಿಟಿವಿ ಕ್ಯಾಮ್ರಾಗಳಿವೆ, ಕೆಳಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ 24 ಗಂಟೆ ಕಾವಲ್ ಕಾಯ್ತಿದ್ದಾನೆ ಅನ್ನೋ ವಿಷಯ ಇದೆಯಲ್ಲ, ಇದು ಆ ಎಂಪ್ಲಾಯೀಸ್ ಮೈಂಡಲ್ಲಿ ಒಂದ್ ರೀತಿಯ ಸುಳ್ಳು ಸುರಕ್ಷತಾ ಭಾವನೆ ಹುಟ್ಟಾಕತ್ತೆ. ಇದ್ರ ಜೊತೆಗೆ ಡಿಫ್ಯೂಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹೊಣೆಗಾರಿಕೆಯ ವಿಕೇಂದ್ರೀಕರಣ ಕೂಡ ಕೆಲಸ ಮಾಡತ್ತೆ. ಓ ಅಂದ್ರೆ 100 ಜನ ಇರೋ ಬಿಲ್ಡಿಂಗ್ ಅಲ್ಲಿ ಯಾರಾದ್ರೊಬ್ರು ನೋಡ್ಕೋತಾರೆ ಬಿಡು ಅನ್ನೋ ನಿರ್ಲಕ್ಷಣ. ಎಕ್ಸಾಕ್ಟ್ಲಿ. ಇನ್ನು ಕೆಲಸದ ತೀವ್ರ ಒತ್ತಡದಿಂದ ಬರೋ ಡಿಸಿಷನ್ ಫಟೀಗ್ ಅಥವಾ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯದ ಕುಸಿತ ಕೂಡ ಕಾರಣ. 12 ಗಂಟೆಗಳ ಕಾಲ ಕಾಂಪ್ಲೆಕ್ಸ್ ಆಗಿರೋ ಸಾಫ್ಟ್ವೇರ್ ಬಗ್ಸ್ ಫಿಕ್ಸ್ ಮಾಡಿ ಬನ್ನ ಮೆದುಳಿಗೆ ಬಾಗಿಲು ಲಾಕ್ ಮಾಡೋ ಅಷ್ಟು ಪೇಷನ್ಸ್ ಇರಲ್ಲ. ಹೌದು, ಆ ಟೈಮಲ್ಲಿ ಮೆದುಳಿಗಿರೋ ಒಂದೇ ಗುರಿ ಅಂದ್ರೆ ಹೇಗಾದ್ರೂ ಮಾಡಿ ಹಾಸಿಗೆ ಮೇಲ್ ಬೀಳ್ಬೇಕು ಅನ್ನೋದಷ್ಟೇ. ಇದು ಹೇಗಿದೆ ಅಂದ್ರೆ, ನಾವು ಆ ಫೋನ್ಗೆ 10 ಥರದ ಪಾಸ್ವರ್ಡ್, ಫಿಂಗರ್ ಪ್ರಿಂಟ್ ಸೆನ್ಸರ್, ಫೇಸ್ ಲಾಕು ಎಲ್ಲವನ್ನೂ ಹಾಕಿ ಸೆಕ್ಯೂರ್ ಮಾಡ್ತೀವಿ, ಆದರೆ ಆ ಫೋನ್ ಇರೋ ರೂಮಿನ ಮೇನ್ ಡೋರನ್ನೇ ಮರೆತು ಓಪನ್ ಇಡ್ತಿದೀವಿ. ಕರೆಕ್ಟ್. ಇದು ಡಿಜಿಟಲ್ ಯುಗದ ಅತಿ ದೊಡ್ಡ ವಿಪರ್ಯಾಸ. ನಿಜ. ನಮ್ಮ ಸೇಫ್ಟಿ ಜವಾಬ್ದಾರಿನ ಕಂಪ್ಲೀಟ್ ಆಗಿ ಆ ಕ್ಯಾಮ್ರಾಗಳಿಗೆ, ಆ ಗಾರ್ಡ್ಗೆ ಔಟ್ಸೋರ್ಸ್ ಮಾಡಿ ನಾವು ಆರಾಮಾಗಿ ನಿದ್ದೆ ಮಾಡ್ತಿದೀವಿ. ಸರಿ, ಇಷ್ಟೊಂದು ಪಕ್ಕ ಪ್ಲಾನಲ್ಲಿ ಆ ಕಳ್ಳನ ಆಪರೇಷನ್ ನಡೀತಿತ್ತು. ಪಿಜಿಯ ಭದ್ರತಾ ಲೋಪಗಳು ಅವನಿಗೆ ಹೆಲ್ಪ್ ಆಗಿತ್ತು. ಹೀಗಿರುವಾಗ ಈ ಇಡೀ ಜಾಲ ಕೊನೆಗೂ ಬಯಲಾಗಿದ್ದು ಹೇಗೆ? ಪೊಲೀಸರು ಈ ಲಿಂಕ್ನ ಹೇಗೆ ಹಿಡಿದ್ರು? ಸೊ ಎಲೆಕ್ಟ್ರಾನಿಕ್ ಸಿಟಿ 2ನೇ ಹಂತದ ಒಂದು ಪಿಜಿಯಲ್ಲಿ ವಾಸ ಮಾಡ್ತಿದ್ದ ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬರ ಮೊಬೈಲ್ ಕಳ್ತನ ಆಯಿತು. ಓಕೆ. ಅವ್ರು ಕೊಟ್ಟ ಆ ಒಂದು ಸಂಘ ಕಂಪ್ಲೇಂಟ್ ಆಧಾರದ ಮೇಲೆ ಪರಪನ್ನ ಅಗ್ರಹಾರ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಇಲ್ಲಿ ಪೊಲೀಸರು ಫೇಸ್ ಮಾಡಿದ ಅತಿದೊಡ್ಡ ಚಾಲೆಂಜ್ ಏನಂದ್ರೆ, ಈ ಕಳ್ಳ ನೋಡಕ್ಕೆ ನಾನ್ ಮುಂಚೆ ಹೇಳಿದಾಗೆ ನಾರ್ಮಲ್ ಐಟಿ ಉದ್ಯೋಗಿ ತರನೇ ಕಾಣ್ತಿದ್ದ. ಹೌದು, ಕತ್ತಲ್ಲಿ ಟ್ಯಾಗ್, ಬೆನ್ನಿಗೆ ಬ್ಯಾಗ್ ಅಲ್ವಾ? ಸೊ ಆರಾಮಾಗಿ ಪಿಜಿ ಒಳಗೆ ಬರೋವಾಗ ಸೆಕ್ಯೂರಿಟಿ ಗಾರ್ಡ್ಗೂ ಇವನು ನಮ್ ಬಿಲ್ಡಿಂಗಲ್ಲಿರೋನಲ್ಲ ಅಂತ ಡೌಟ್ ಬರ್ತಿರ್ಲಿಲ್ವಾ? ಓಹೋ, ಗಾರ್ಡ್ ಸುಮ್ನೆ ಬಿಟ್ಬಿಡ್ತಿದ್ರು. ಹೌದು. ಹಾಗಾಗಿ ಪೊಲೀಸರು ಬರೀ ಆ ಪಿಜಿಯ ಕ್ಯಾಮೆರಾ ಮಾತ್ರವಲ್ಲ, ಎಲೆಕ್ಟ್ರಾನಿಕ್ ಸಿಟಿಯ 100 ಜಂಕ್ಷನ್ಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ ಮ್ಯಾಪಿಂಗ್ ಮಾಡ್ಬೇಕಾಯ್ತು. ಬಸ್ ಸ್ಟ್ಯಾಂಡ್ನಿಂದ ಹಿಡಿದು ಅವನು ನಡ್ಕೊಂಡು ಬರೋ ರಸ್ತೆಗಳು, ಅವನ ಮೂವ್ಮೆಂಟ್ಸ್ನ ಡಿಜಿಟಲ್ ಫುಟ್ಪ್ರಿಂಟ್ನ ಟ್ರ್ಯಾಕ್ ಮಾಡಿದಾಗಲೇ ಅವನ ಆ ಕಾರ್ಪೊರೇಟ್ ಕಮ್ಯೂಟ್ ಕಳ್ಳತನ ಬಯಲಿಗೆ ಬಂದದ್ದು. 100 ಕ್ಯಾಮೆರಾಗಳನ್ನ ಮ್ಯಾಪಿಂಗ್ ಮಾಡಿ ಒಬ್ಬ ವ್ಯಕ್ತಿಯ ಟ್ರ್ಯಾಕ್ ಹಿಡಿಯೋದು ನಿಜಕ್ಕೂ ದೊಡ್ಡ ಕಾರ್ಯಾಚರಣೆ. ಆದ್ರೆ ಇಂಟರೋಗೇಷನ್ ಟೈಮಲ್ಲಿ ಅವನು ಬಾಯ್ಬಿಟ್ಟ ಸತ್ಯ ಕೇವಲ ಲ್ಯಾಪ್ಟಾಪ್ ಮೊಬೈಲ್ಗಳಿಗೆ ಮಾತ್ರ ಲಿಮಿಟ್ ಆಗ್ಲಿಲ್ವಲ್ಲ? ಇಲ್ಲ, ಅಲ್ಲಿಯೇ ಇರೋದು ಟ್ವಿಸ್ಟ್. ಆ ರಿಪೋರ್ಟ್ ಓದಿದಾಗ ನನಗಂತೂ ಅಕ್ಷರಶಃ ಶಾಕ್ ಆಯ್ತು. ಬಾಗಿಲು ಓಪನ್ ಇರೋ ರೂಮೊಳಗೆ ಬಂದು ಅಲ್ಲಿಯೇ ಟೇಬಲ್ ಮೇಲಿಟ್ಟದ್ದ ಬೈಕ್ ಕೀಗಳನ್ನ ಎತ್ಕೊಂಡು ಕೆಳಗೆ ಪಾರ್ಕಿಂಗಲ್ಲಿ ನಿಲ್ಸಿದ್ದ ಆ ಉದ್ಯೋಗಿಯ ಬೈಕ್ ಸಮೇತ ಆತ ಪರಾರಿ ಆಗ್ತಿದ್ದನಂತೆ. ಹೌದು. ಅರೇ, ಅದೇಕ್ ಸಾಧ್ಯ ಅಲ್ವಾ? ಒಬ್ಬ ಅಪರಿಚಿತ ವ್ಯಕ್ತಿ ರೂಮ್ ಒಳಗೆ ಬಂದು ಕೀ ಹುಡುಕಿ ಪಾರ್ಕಿಂಗ್ಗೆ ಹೋಗಿ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋವರೆಗೂ ರೂಮಲ್ಲಿರೋರಿಗೂ ಎಚ್ಚರ ಆಗಲ್ಲ, ಕೆಳಗಿದ್ದ ಸೆಕ್ಯೂರಿಟಿಗೂ ಡೌಟ್ ಬರಲ್ಲ ಅಂದ್ರೆ ನಮ್ಮ ಸಿಸ್ಟಮ್ ಎಷ್ಟು ಕುರುಡಾಗಿದೆ. ಅವನ ಕಾನ್ಫಿಡೆನ್ಸ್ ಎಷ್ಟಿತ್ತಂದ್ರೆ ಅವನು ಮಲ್ಗಿದ್ದವರ ಪಕ್ಕದಲ್ಲೇ ಓಡಾಡಿ ವಸ್ತುಗಳನ್ನ ಹುಡುಕ್ತಿದ್ದ. ಕೀ ಸಿಕ್ಕ ತಕ್ಷಣ ತುಂಬಾನೇ ಕ್ಯಾಶುಯಲ್ ಆಗಿ ಬೈಕ್ ತಗೊಂಡು ಹೋಗ್ತಿದ್ದ. ಗಾರ್ಡ್ಗಳಿಗೆ ಇವನು ನೈಟ್ ಶಿಫ್ಟ್ ಮುಗಿಸಿ ಬಂದಿದ್ದಾನೆ, ಈಗ ಎಲ್ಲೋ ಆಚೆ ಟೀ ಕುರಿಯಕ್ ಹೋಗ್ತಿದ್ದಾನೆ ಅಂತ ಅನ್ಸೋವಷ್ಟು ಅವನ ಬಿಹೇವಿಯರ್ ನಾರ್ಮಲ್ ಆಗಿರ್ತಿತ್ತು. ಎಂಥ ಸ್ಕಿಲ್ಡ್ ಕ್ರಿಮಿನಲ್. ನಿಜ. ಪೊಲೀಸರು ಅವನಿಂದ ರಿಕವರ್ ಮಾಡಿದ ವಸ್ತುಗಳ ಲಿಸ್ಟ್ ನೋಡಿದ್ರೆ ಅವನ ಸ್ಕೇಲ್ ಆಫ್ ಆಪರೇಷನ್ ಅರ್ಥ ಆಗುತ್ತೆ. 5 ಬೆಲೆ ಬಾಳುವ ಲ್ಯಾಪ್ಟಾಪ್ಗಳು, 5 ಸ್ಮಾರ್ಟ್ಫೋನ್ಗಳು, ಮತ್ತೆ 3 ಟೂ ವೀಲರ್ಸು. ಇವುಗಳ ಒಟ್ಟು ವ್ಯಾಲ್ಯೂ ಬರೋಬ್ಬರಿ 6 ಲಕ್ಷ ರೂಪಾಯಿಗಳು ಅಂತ ಅಂದಾಜು ಮಾಡಿದ್ದಾರೆ. 6 ಲಕ್ಷ ರೂಪಾಯಿಗಳು ಕೇವಲ ಒಂದು ಚಿಲ್ಕ ಹಾಕೋಕೆ ಮರ್ತ ಕಾರಣಕ್ಕೆ ಕಷ್ಟದ ಸಂಪಾದನೆ ಎಲ್ಲ ಕಳ್ಳನ ಪಾಲಾಗಿದೆ. ಹೌದು. ಆದ್ರೆ ನಾವು ಬರೀ ಈ ಆರ್ಥಿಕ ನಷ್ಟದ ಬಗ್ಗೆ ಮಾತ್ರ ಮಾತಾಡಿದ್ಲೆ ಘಟನೆಯ ಸಂಪೂರ್ಣ ಚಿತ್ರಣ ಸಿಗಲ್ಲ ಅನ್ಸುತ್ತೆ. 6 ಲಕ್ಷ ರೂಪಾಯಿ ಕಳವಾಗಿರೋದು ದೊಡ್ಡ ವಿಷಯನೇ. ಆದರೆ ಡಿಜಿಟಲ್ ಸೆಕ್ಯೂರಿಟಿ ವಿಶ್ಲೇಷಕರ ನೋಟ್ಸ್ ಎಚ್ಚರಿಸಿರೋ ಇನ್ನೊಂದು ಅಪಾಯ ಅದಕ್ಕಿಂತಲೂ ಭೀಕರವಾಗಿದೆ. ಕರೆಕ್ಟ್. ನೀವು ಡೇಟಾ ಪ್ರೈವಸಿ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ? ಎಕ್ಸಾಕ್ಟ್ಲಿ. ಆ ಡಿವೈಸ್ ನಷ್ಟನ ನಾವು ಇನ್ಶೂರೆನ್ಸ್ ಮೂಲಕನೋ ಅಥವಾ ಹೊಸದುಕೊಳ್ಳೋ ಮೂಲಕನೋ ಭರಿಸಬಹುದು. ಆದರೆ ಆ ಯಂತ್ರಗಳ ಒಳಗಿರೋ ಇನ್ಫಾರ್ಮೇಷನ್ ಕಥೆಯೇನು? ಇದನ್ನೇ ನಾವು ವಿಶಾಲವಾದ ದೃಷ್ಟಿಕೋನದಿಂದ ನೋಡಬೇಕು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಕಳ್ಕೊಳ್ಳೋದು ಅಂದ್ರೆ ಅದು ಕೇವಲ ಹಾರ್ಡ್ವೇರ್ ಕಳ್ಕೊಂಡಾಗಲ್ಲ. ಇವು ನಮ್ಮ ಇಡೀ ಜೀವನದ, ನಮ್ಮ ಕೆರಿಯರ್ನ ಕನ್ನಡಿಗಳು. ಆ ಲ್ಯಾಪ್ಟಾಪ್ಗಳಲ್ಲಿ ಏನಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಸಾಫ್ಟ್ವೇರ್ ಡೆವಲಪರ್ನ ಲ್ಯಾಪ್ಟಾಪ್ ಕಳವಾದ್ರೆ ಅದರಲ್ಲಿ ಕಂಪನಿಯ ಗೌಪ್ಯ ಪ್ರಾಜೆಕ್ಟ್ ಫೈಲ್ಸ್ ಇರುತ್ತೆ,
ಸೋರ್ಸ್ ಕೋಡ್ಸ್ ಇರುತ್ತೆ. ಹೌದು, ಕ್ಲೌಡ್ ಸರ್ವರ್ಗಳ ಆಕ್ಸೆಸ್ ಕೀಗಳಿರ್ಬೋದು. ಇದು ಕೇವಲ ಒಬ್ಬ ವ್ಯಕ್ತಿಯ ಪರ್ಸನಲ್ ಲಾಸ್ ಅಲ್ಲ, ಇದು ಇಡೀ ಕಾರ್ಪೊರೇಟ್ ಕಂಪನಿಯ ಸೆಕ್ಯುರಿಟಿಗೆ ಒಡ್ಡಿದ ಸವಾಲು. ಖಂಡಿತ. ಇನ್ನು ಮೊಬೈಲ್ಗಳ ವಿಚಾರಕ್ಕೆ ಬಂದ್ರೆ ಅಲ್ಲಿ ನಮ್ಮ ಬ್ಯಾಂಕಿಂಗ್ ಆಪ್ಸ್ ಲಾಗಿನ್ ಆಗಿರುತ್ತೆ, OTP ಬರೋ ಸಿಮ್ ಕಾರ್ಡ್ ಕೂಡ ಅದರಲ್ಲೇ ಇರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ಪ್ರೈವೇಟ್ ಫೋಟೋಗಳು, ಫ್ಯಾಮಿಲಿ ಡೀಟೇಲ್ಸ್, ನಮ್ಮ ಇಡೀ ಡಿಜಿಟಲ್ ಐಡೆಂಟಿಟಿ ಆ ಒಂದು ಚಿಕ್ಕ ಸಾಧನದಲ್ಲಿ ಸೇವ್ ಆಗಿರುತ್ತೆ. ಅಂದ್ರೆ ಇದೊಂದು ರೀತಿ ಡೈರೆಕ್ಟ್ ಆಗಿ ಐಡೆಂಟಿಟಿ ಥೆಫ್ಟ್ ಅಥವಾ ನಮ್ಮ ಅಸ್ತಿತ್ವದ ಮೇಲಿನ ದಾಳಿನೇ. ಕಳ್ಳನ ಕೈಗೆ ಈ ವಸ್ತುಗಳು ಸಿಕ್ಕರೆ ಆತ ಕೇವಲ ಡಿವೈಸ್ನ ಹಾರ್ಡ್ವೇರ್ ಮಾರ್ಕೆಟಲ್ಲಿ ಮಾರಿ ಸುಮ್ಮನಾಗಲ್ಲ. ಹೌದು, ಈಗಿನ ಕಳ್ಳರು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಬದಲಾಗಿ ಆ ಡೇಟಾನ ಡಾರ್ಕ್ ವೆಬ್ಬಲ್ಲಿ ಮಾರ್ಬೋದು ಅಥವಾ ಆ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಕೂಡ ಮಾಡ್ಬೋದು. ನಿಜ. ಕಳೆದು ಹೋದ ಪರ್ಸನಲ್ ಡೇಟಾ ಒಮ್ಮೆ ಬೇರೆಯವರ ಪಾಲಾದ್ರೆ ಅದು ತರೋ ಮಾನಸಿಕ ಒತ್ತಡ, ವೃತ್ತಿಪರ ಮುಖಭಂಗ ಮತ್ತೆ ಫ್ಯೂಚರ್ ರಿಸ್ಕ್ ಇದೆಯಲ್ಲ, ಅದು ಆ 6 ಲಕ್ಷ ರೂಪಾಯಿಗಿಂತ 100 ಪಟ್ಟು ಹೆಚ್ಚು. ಅಂದ್ರೆ ನಾವು PG ಓನರ್ಸ್ ಹಾಕಿರೋ 4 CCTV ಕ್ಯಾಮೆರಾಗಳನ್ನ ನೋಡಿ ನಂಬಿಕೊಂಡು ನಮ್ಮ ಇಡೀ ಡಿಜಿಟಲ್ ಲೈಫ್ ಸ್ಪ್ಯಾನ್ ಅನ್ನೇ ರಿಸ್ಕಲ್ಲಿ ಇಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಹೌದು, ಈ ಘಟನೆ ನಮಗೆ ಕಲಿಸೋ ಅತಿದೊಡ್ಡ ಪಾಠ ಏನಂದ್ರೆ, ಟೆಕ್ನಾಲಜಿ ಎಷ್ಟೇ ಮುಂದುವರಿದ್ರೂ ಫಿಸಿಕಲ್ ಸೆಕ್ಯೂರಿಟಿಯ ಮೊದಲ ಹೆಜ್ಜೆ ನಮ್ಮಿಂದಲೇ ಶುರುವಾಗ್ಬೇಕು. ಕರೆಕ್ಟ್. ಕ್ಯಾಮೆರಾ ಇದೆ ಅಂದಾಕ್ಷಣ ಕಳ್ಳತನವೇ ಆಗಲ್ಲ ಅನ್ನೋದು ಅಪ್ಪಟ ಭ್ರಮೆ. CCTV ಕ್ಯಾಮೆರಾ ಇರೋದು ಕೇವಲ ಕಳ್ಳತನವಾದ್ಮೇಲೆ ಕಳ್ಳ ಯಾರು, ಯಾವ ಕಡೆ ಹೋದ ಅಂತ ಪತ್ತೆ ಹಚ್ಚೋಕೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹೊರತು ಅದು ಕಳ್ಳನ ಕೈ ಹಿಡಿದು ಕಡೆಯಲ್ಲ. ತುಂಬಾ ವ್ಯಾಲಿಡ್ ಪಾಯಿಂಟ್. ತಡೆಯಬೇಕಾಗಿರೋದು ನಮ್ಮ ಆ ಬಾಗಿಲು ಲಾಕ್ ಮಾಡೋ ಒಂದು ಬೇಸಿಕ್ ಹ್ಯಾಬಿಟ್ ಮಾತ್ರ. ಈ ಫಾಸ್ಟ್ ಲೈಫ್ ಸ್ಟೈಲಲ್ಲಿ ನಾವು ಮನುಷ್ಯರಾಗಿ ಮಾಡಬೇಕಾದ ಪ್ರಾಥಮಿಕ ಕೆಲಸಗಳನ್ನೇ ಮರೆಯುವಷ್ಟು ರೋಬೋಟಿಕ್ ಆಗ್ತಿದ್ದೀವಿ ಅನ್ನೋದು ನಿಜಕ್ಕೂ ಕಳವಳಕಾರಿ ಸಂಗತಿ. ಖಂಡಿತ. ನಾವೆಲ್ಲರೂ ಈ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಸೊ ಇವೆಲ್ಲದರ ಒಟ್ಟು ಅರ್ಥ ಏನು ಅಂತ ನೋಡೋದಾದ್ರೆ, ನಾವೆಲ್ಲರೂ ಈ ಕುರಿತು ಆಳವಾಗಿ ಯೋಚಿಸಬೇಕಾದ ಸಮಯ ಬಂದಿದೆ. ಈ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋ ಮುನ್ನ ಕೇಳುಗರಿಗೆ ನಾನೊಂದು ಕಠಿಣ ಪ್ರಶ್ನೆ ಬಿಟ್ಟೋಗ್ತಾ ಇದ್ದೀನಿ. ನಾವು ಕೇವಲ ನಮ್ಮ ರೂಮಿನ ಬಾಗಿಲುಗಳನ್ನಷ್ಟೇ ತೆರೆದಿಟ್ಟಿದ್ದೀವಾ? ಇಂದಿನ ಜಗತ್ತಿನಲ್ಲಿ ನಮ್ಮ ಸ್ಮಾರ್ಟ್ ವಾಚ್ಗಳು ನಮ್ಮ ನಿದ್ರೆನ ಟ್ರ್ಯಾಕ್ ಮಾಡುತ್ತೆ, ಕ್ಯಾಮ್ರಾಗಳು ನಮ್ಮನ್ನ ಕಾಯುತ್ತೆ, ಆಪ್ಗಳು ನಮಗೆ ಊಟ ತರಿಸ್ಕೊಡುತ್ತೆ ಅಂತ ನಾವು ಕಂಪ್ಲೀಟ್ ಆಗಿ ನಂಬಿದ್ದೀವಿ. ಹೌದು. ಆದರೆ ಈ ಅತಿಯಾದ ಟೆಕ್ನಾಲಜಿ ಡಿಪೆಂಡೆನ್ಸಿ ಮತ್ತು ಕೆಲಸದ ಬರ್ನ್ಔಟ್ ನಮ್ಮ ಅತ್ಯಂತ ಮೂಲಭೂತವಾದ ಕಾಮನ್ ಸೆನ್ಸನ್ನೇ ಹೈಜಾಕ್ ಮಾಡಿದ್ಯಾ? ಕೋಟೆಯ ಮೇನ್ ಡೋರನ್ನೇ ಓಪನ್ ಇಟ್ಟು ಒಳಗಿರೋ ಕ್ಯಾಮ್ರಾಗಳನ್ನ ನಂಬೋ ಈ ವಿಪರ್ಯಾಸದ ಲೈಫ್ ಸ್ಟೈಲಲ್ಲಿ ನಾವು ಫಸ್ಟ್ ಸರಿಪಡಿಸ್ಕೋಬೇಕಾಗಿರೋದು ಟೆಕ್ನಾಲಜಿನಲ್ಲ, ಬದಲಾಗಿ ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ. ಖಂಡಿತ. ಈ ಒಂದು ಇಂಪಾರ್ಟೆಂಟ್ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ನಾವು ವಿರಾಮ ನೀಡ್ತಿದ್ದೀವಿ. ಬಾಯ್.